ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತೀನಿ. ನಾನು ಆಲ್ಮೋಸ್ಟ್ 4 ಮಂತ್ಸ್ ಆಯಿತು ನಾನು ಬ್ಲಾಗ್ಸ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನನಗೆ ಎಡಿಟಿಂಗು ಅದೆಲ್ಲ ಟೈಮ್ ಸಿಗ್ತಾನೆ ಇರಲಿಲ್ಲ. ಹಾಗಾಗಿ ಇವಾಗ ನಾನು ಟೈಮ್ ಮಾಡಿಕೊಂಡು ಡೈಲಿ ಹಾಕೋಣ ಬ್ಲಾಗ್ಸ್ನ ಅಂತ ಅಂದ್ಕೊಂಡಿದ್ದೀನಿ. 1 ವರ್ಷ ಕೂಡ ಆಯಿತು ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿ ನಾನು. ಹೆಂಗೆ 1 ವರ್ಷ ಆಯಿತು ಅಂತ ಗೊತ್ತೇ ಆಗಲಿಲ್ಲ. ಎಲ್ಲರದ್ದು ಸಪೋರ್ಟ್ ಚೆನ್ನಾಗಿದೆ, ಥ್ಯಾಂಕ್ ಯು. ಹಾಗೆ ನನಗೆ ಸ್ವಲ್ಪ ಹೆಡೇಕ್ ಆಗ್ತಿತ್ತು. ನನ್ನ ಮಗ ನನಗೆ ಮಸಾಜ್ ಮಾಡ್ತೀನಿ ಅಂತ ಹೆಲ್ಪ್ ಮಾಡ್ತಾಯಿದ್ದ. ಇದು ನೋಡಿ ಜಾನ್ವರಿಲಿ ಸೀಸನಲ್ಲಿ ಬಂದಿರೋದು ಅವರೆಕಾಯಿನ. ಇದೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸು ನನ್ನ ಹತ್ರ ಇನ್ನೂ ಹಾಗೆ ಇಟ್ಟಿದೆ. ಎಡಿಟ್ ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇದೆಲ್ಲ ಬಿಡಿಸಿ ನಾನು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿರೋ ವಿಡಿಯೋ ಇದು. ಅವಾಗ ನೋಡಿ ಎಷ್ಟು ಹಳೆ ವೀಡಿಯೋಸ್ ನನ್ನ ಹತ್ರ ಹಂಗೆ ಉಳ್ಕೊಂಡಿದೆ ಅಂತ. 4 ಮಂತ್ಸ್ ಆಯಿತು ನಾನು ವೀಡಿಯೋಸ್ನ ಮಾಡಿಬಿಟ್ಟು. ಆಮೇಲೆ ಇದು ನೋಡಿ ಆರವ್ ಹತ್ರ ಇರೋದು ಆಟ ಆಡೋಕ್ಕೆ ಅಂತ ಎಲ್ಲ 1000 ನೋಟ್ಸು, 10,000 ಸುಮ್ಮನೆ ಮಕ್ಕಳಿಗೆ ಆಡೋಕ್ಕೆ ಅಂತ ಎಷ್ಟೊಂದು ಕಲೆಕ್ಟ್ ಮಾಡಿದ್ದಾನೆ. ಆ್ಯಕ್ಚುಲಿ ಅವ್ನ ಬರ್ಡೇ ಬ್ಲಾಗ್ ಆದಮೇಲೆ ನಾನು ನೆಕ್ಸ್ಟ್ ಬ್ಲಾಗ್ನ ಹಾಕೋಕ್ಕೆ ಹೋಗಿಲ್ಲ. ಲಾಸ್ಟ್ ಅವ್ನ ಬರ್ಡೇ ಬ್ಲಾಗ್ಗೆ ಹಾಕಿದ್ರು ನಾನು. ಆಫ್ಟರ್ ಬರ್ಡೇಲಿ ಬಂದಿರೋದು ಅದು ಎಲ್ಲ ಗಿಫ್ಟಿಂಗ್ಸು ಇವೆಲ್ಲನೂ ಅವ್ನ ಫ್ರೆಂಡ್ ಜೊತೆ ಕೂತ್ಕೊಂಡು ಆಡ್ತಾ ಇದ್ದಾನೆ ನೋಡಿ. ಚೆಸ್ನ ಕಲಿತಾ ಇದ್ದಾನೆ ಹೆಂಗೆ ಆಡೋದು ಅಂತ. ನೋಡೋರಿಗೆ ಏನು ಅನಿಸುತ್ತೆ, ಏನು ಮಹಾ ಕೆಲಸ ಅನಿಸ್ಬಿಡುತ್ತೆ. ಆದರೆ ಕೆಲಸ ಏನು ಮಹಾ ಏನಿರಲ್ಲ. ಆದರೆ ಏನಂತ ಅಂದರೆ ನಂದು ವರ್ಕ್ ನೋಡಿಕೊಂಡು ನನ್ನ ಮಗನ ಸ್ಕೂಲು ಸ್ಟಡೀಸು ಮಾಡಿಕೊಂಡು, ಹಾಗೆ ಅವನದು ಆರೈಕೆ ಮಾಡಿಕೊಂಡು, ಮನೇಲಿ ಕೆಲಸ ಮಾಡಿಕೊಂಡು, ಸಣ್ಣ ಪುಟ್ಟ ಕೆಲಸಗಳು ಡೈಲಿ ಏನಾದರೂ ಒಂದು ಇದ್ದೇ ಇರುತ್ತೆ. ಹಾಗಾಗಿ ಮನೇಲಿ ಟೈಮ್ ಸಾಕಾಗೋದೇ ಇಲ್ಲ ಬೇರೆ ಏನೋ ಎಕ್ಸ್ಟ್ರಾ ಮಾಡೋದಕ್ಕೆ. ಹಾಗಾಗಿ ನಾನು ಏನು ಮಾಡಬೇಕು ಅಂತಲೇ ಅರ್ಥ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ದಿನ ಬಿಡಿ ನೋಡೋಣ ಅಂತ ಬಿಟ್ಬಿಟ್ಟಿದ್ದೆ. ಸೊ ಹಾಗಾಗಿ ತುಂಬ ದಿವಸ ಆಯಿತು, ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡೈಲಿ ಅಪ್ಡೇಟ್ಸು ಇನ್ಮೇಲೆ ಇರುತ್ತೆ. ಸೊ ಮಿಸ್ ಮಾಡ್ದಿರೋ ಬ್ಲಾಗ್ಸ್ನ ನೋಡಿ, ಹಾಗೆ ನನ್ನ ಬ್ಲಾಗ್ಸ್ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಈ ನನ್ನ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತಿಂದ. ಆಮೇಲೆ ಇದು ಮಖಾನನ ಶೇಂಗಾ ಚಿಕ್ಕಿ ಅಂತ ಇರುತ್ತಲ್ಲ, ಅದು ಮಾಡ್ತಾರಲ್ಲ ಅದೇ ಥರನೇ ಇದು ಮಖಾನನ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ, ಆ ಥರ ಪಾಕ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಎಳ್ಳು ಎಲ್ಲ ಹುರಿದ್ಬಿಟ್ಟು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಾಕ್ಸಿಗೆ ಹಾಕೋಕ್ಕೆ ಎಲ್ಲ ಇದೆಲ್ಲ ಸ್ವೀಟು ತಿನ್ನೋಕ್ಕೆ. ನಾನು ಇದನ್ನು ಮಾಡಿ ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಆರೋಗ್ಯ ಯಾವಾಗ ಬಾಕ್ಸಲ್ಲಿ ಹಾಕೋಕ್ಕೆ ಆಗುತ್ತೆ. ಎಮರ್ಜೆನ್ಸಿ ಟೈಮಲ್ಲಿ ಮಾಡೋಕ್ಕೆ ಟೈಮ್ ಇಲ್ಲದಿರೋ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಬೇಕಲ್ಲ ತಿಂಡಿಗೆ ಅಂತ, ಆವಾಗ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಮಾಡಿಟ್ಟಿರ್ತೀನಿ. ಬಟ್ ಅವನಿಗೆ ಸ್ವೀಟೆಲ್ಲ ಇಷ್ಟಪಡಲ್ಲ. ಆದರೂ ಎಮರ್ಜೆನ್ಸಿಗೆ ಇರಲಿ ಅಂತ ಮಾಡಿಟ್ಟಿದ್ದೀನಿ. ಅವನು ತಿಂತಾನೆ, ಹಾಗೆ ನಾವು ಕೂಡ ಸ್ವಲ್ಪ ತಿಂತೀವಿ. ಹಾಗಾಗಿ ಮಖಾನ ಕೂಡ ಒಳ್ಳೆಯದಲ್ಲ ಅಂತ ಹೇಳಿ ಮಾಡಿಟ್ಟಿರ್ತೀನಿ. ಮತ್ತು ಇದು ಮಖಾನದಲ್ಲಿ ತುಂಬ ವೆರೈಟಿ ಕೂಡ ಮಾಡ್ಕೋಬೋದು. ಸ್ವೀಟ್ ಬೇಕಾದರೆ ಸ್ವೀಟ್ ಮಾಡ್ಕೋಬೋದು, ಹಾಗೆ ಸಾಲ್ಟು ಆಮೇಲೆ ಖಾರ ಎಲ್ಲ ಹಾಕಿಬಿಟ್ಟು ಕೂಡ ಮಾಡ್ಬೋದು. ಲೆಮನ್ ಎಲ್ಲ ಹಾಕಿ ಬೇರೆ ಬೇರೆ ಫ್ಲೇವರ್ಸಲ್ಲಿ ಇರುತ್ತೆ. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ತುಂಬ ಕಾಸ್ಟ್ಲಿ ಇರುತ್ತೆ ಹೊರಗಡೆಯಿಂದ ತಂದು ರೆಡಿ ಇರೋದು ಥರದ್ದು. ಹಾಗೆ ಕ್ವಾಂಟಿಟಿ ಕೂಡ ಸ್ವಲ್ಪನೇ ಇರುತ್ತೆ. ಮನೇಲಿ ತೊಗೊಂಬಂದು ಮಾಡಿ ಸ್ಟೋರ್ ಮಾಡಿಟ್ರೆ ಮಕ್ಕಳಿಗೆ ತಿನ್ನೋಕ್ಕೆ ಈಸಿ ಆಗುತ್ತೆ. ಹಾಗೆ ಕಾಫಿ ಟೀ ಟೈಮಲ್ಲೂ ಕೂಡ ದೊಡ್ಡವರಿಗೂ ಕೂಡ ತೊಗೋಬೋದು. ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಂಡು ಇಟ್ಕೊಂಡ್ರೆ. ಹಾಗೆ ಹೆಲ್ದಿ ಕೂಡ ಇದು. ಹಾಗೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ ಅಂತ ಹೇಳ್ತಾ, ಎಲ್ಲರೂ ಬ್ಲಾಗ್ನ ತಪ್ಪದೆ ಡೈಲಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಳ್ಳೋದು, ವಿಡಿಯೋ ಮಾಡೋದು ತುಂಬ ಈಸಿ. ಬಟ್ ಅದನ್ನು ಎಡಿಟ್ ಮಾಡೋದಿದೆ ಅಲ್ವಾ, ತುಂಬ ಕಷ್ಟ ಆಗುತ್ತೆ. ಬೇಗ ಅದೇನು ಈಸಿ ಅನಿಸ್ಬಿಡುತ್ತೆ, ಬಟ್ ಮಾಡೋರಿಗೆ ಗೊತ್ತು ಅದು ಹೇಗೆ ಅಂತ. ಬೇಗ ಮುಗಿಯೋದೇ ಇಲ್ಲ ಅದು, ಅಷ್ಟು ಟೈಮ್ ತಗೊಳುತ್ತೆ. ನೋಡಿ ಇದೆಲ್ಲ ನಾನು ರೆಡಿ ಮಾಡಿದ್ದೀನಿ. ಇವಾಗ ಇದನ್ನೆಲ್ಲ ಸ್ಟೋರ್ ಮಾಡಿ ತೆಗೆದಿಡ್ತಾಯಿದ್ದೀನಿ 2 ಬಾಕ್ಸಲ್ಲಿ. ಸ್ವಲ್ಪ ಜಾಸ್ತಿನೇ ಮಾಡಿದೆ. ಇದು ಆ್ಯಕ್ಚುಲಿ ತುಂಬ ಆಯಿತು. ಎಷ್ಟು ಖಾಲಿ ಆಗೋಲ್ಲ ಬೇಗ ನಮ್ಮ ಮನೇಲಿ. ಸ್ವೀಟ್ ಯಾರೂ ತಿನ್ನಲ್ಲ, ಹಾಗಾಗಿ ಆರೋ ಕೂಡ ನಾನು ಮಾಡ್ತೀನಿ ಅಂತ ನೋಡಿ ಮಧ್ಯದಲ್ಲಿ ಬಂದು ಎಲ್ಲ ವಿಡಿಯೋನ ನೋಡಿ ಹೀಗೆ ಬ್ಲರ್ ಮಾಡಿದ್ದಾನೆ. ಹಾಗೆ ತುಂಬ ಶೇಕ್ ಮಾಡಿಬಿಟ್ಟಿದ್ದಾನೆ ವಿಡಿಯೋನ. ನಾನು ಮಾಡ್ತೀನಿ ಅಂತ ಹೇಳಿ, ಆಮೇಲೆ ನೀನು ವಿಡಿಯೋ ಮಾಡು, ನಾನು ಸ್ಟೋರ್ ಮಾಡ್ತೀನಿ ಬಾಕ್ಸಲ್ಲಿ ಹಾಕ್ತೀನಿ ಅಂತ ಕೂತ್ಕೊಂಡಿದ್ದಾನೆ. ತಿನ್ಕೊಂಡು ಮಾಡ್ತಾಯಿದ್ದಾನೆ ಚೆನ್ನಾಗಿದೆ ಅಂತ ಹೇಳಿ. ಜಾನ್ವರಿಲಿ ನೋಡಿ ಸ್ವಲ್ಪ ಚಳಿ ಇತ್ತಲ್ಲ, ಚಳಿ ಇರೋದಕ್ಕೆ ಸ್ವೆಟರ್ ಹಾಕ್ಕೊಂಡಿದ್ದಾನೆ. ಈ ಥರ 2 ಡಬ್ಬದಲ್ಲಿ ನಾನು ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. ಹಾಗೆ ಆಯಿತು ಇದು ಸ್ಟೋರ್ ಮಾಡಿ.
ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋನ ವಾಚ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.